ಅಚ್ಯುತಾ ಸ್ನಾನ ಮಾಡಲ್ವಾ? ನೀವು ಸ್ಕ್ರಾಂಬಲ್ ಮಾಡಿಲ್ಲ ನೀನ್ ಫಸ್ಟ್ ಸ್ನಾನ ಮಾಡ್ಕೊಂಡ್ ಬಂದಿದ್ರೆ ನಾನು ಮಾಡ್ತಿದ್ದೆ. ಕೊಳಕ ಕ್ಯಾಂಬಲ್ ಅದು. ಅಕ್ಕ ಸ್ನಾನ ಮಾಡ್ಕೊಂಬರ್ತೀನಿ. ಸ್ನಾನ ಮಾಡ್ಕೊಂಬರ್ತೀನಿ ಅವ್ರು. ಇಲ್ಲಿದಾನಲ್ಲ ಗೈಸ್, ಇವನಷ್ಟು ದೊಡ್ಡ ಕೊಳಕ ಇನ್ಯಾರು ಇಲ್ಲ. ಏ ಕೊಳಕ, ಏಯ್. ಆಮೇಲೆ ಎಲ್ಲ ಮಾಡು, ಸ್ನಾನ ಒಂದ್ಬಿಟ್ಟು ಎಲ್ಲ ಮಾಡು. ಅಚ್ಚು, ನೀನ್ ಇವಾಗ ಸ್ನಾನ ಮಾಡ್ಕೊಂಡ್ ಬರ್ತೀಯ ಬರಲ್ವಾ? ಮಾಡಲ್ವಾ? ಸರಿ ಆಯ್ತು. ಕೊಳಕ ಕೊಳಕ ಅಮ್ಮ ಎಲ್ಗೋಗೋದು ಹಂಗಂದ್ರೆ? ಚಿಕ್ಕ ಬುಕ್ ರೈಲ ಏನು ಟ್ರೈನ್ ಬುಕ್ ಮಾಡಿದ್ಯಾ? ಎಲ್ಲಿಗೆ? ಅಲ್ಲಮ್ಮ ಒಂದ್ಸತಿ ಚಿಕ್ಕ ಬುಕ್ ಅಲ್ಲ, ಒಂದ್ಸತಿ ಹಿಂಗ್ ಅಂತ್ಯ, ಒಂದ್ಸತಿ ಚಿಕ್ಕ ಬುಕ್ ಅಂತ್ಯ, ಒಂದ್ಸತಿ ಹಿಂಗ್ ಅಂತ್ಯ. ಏನು ಆಪ್ಷನ್? ಓ ಗೈಸ್, ಏನ್ ಗೊತ್ತಾ, ಇರೋ ನಾನೇ ಕಾಣ, ನಾನು ಏರೋಪ್ಲೇನ್ ತಗೊಳಕ್ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಏರೋಪ್ಲೇನ್ ತಗೊಳಕ್ ಹೋಗ್ತಾ ಇದ್ದಾರೆ. ಅಚ್ಯುತ ಜೆಟ್ ತಗೋತಾನೆ. ನೀನ್ ಏರೋಪ್ಲೇನು, ನೀನ್ ಜೆಟ್ಟು, ಪಪ್ಪ ನೀವು ಲಾರಿ. ಪಪ್ಪ ನೀವು ಲಾರಿ ತಗೋತೀರಾ, ನಾನು ಟ್ರೈನ್ ತಗೋ. ಎಷ್ಟು ಜನ ಇಟ್ಕೊಳಕ್ಕೆ ಟ್ರೈನ್? ಲಂಬರ್ಗಿನಿ ತಗೋ, ಇಬ್ರೇ ಕೂರಕ್ಕಾಗ್ಬೇಕು. ಎಲ್ರಿನೂ ಕೂರ್ಸ್ಕೊಂಡು ಹೋಗ್ಬೋದು ಆರಾಮಾಗಿ. ಈ ಬೋಗಿಯಿಂದ ಆ ಬೋಗಿಗೆ, ಆ ಬೋಗಿಯಿಂದ ಈ ಬೋಗಿಗೆ ವಾಕ್ ಮಾಡ್ಬೇಕು. 10,000 ಸ್ಟೆಪ್ಸ್ ಅಂತೂ ಆಗ್ಬೇಕು. ಜಿಮ್ ಒಂದ್ ಬೋಗಿನಲ್ಲಿ, ಥಿಯೇಟರ್ ಒಂದ್ ಬೋಗಿನಲ್ಲಿ, ಬೆಡ್ರೂಮ್ ಒಂದ್ ಬೋಗಿನಲ್ಲಿ, ಬಾತ್ರೂಮ್ ಒಂದ್ ಬೋಗಿನಲ್ಲಿ. ಓ ಗೈಸ್, ನಮ್ಮಮ್ಮ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾವ್ರೆ. ಏನ ಹೇಳಿ? ಟ್ರೈನ್ ಹೋಮ್. ಕಾರಾವೆನ್ ಬರುತ್ತಲ್ಲ, ಆ ತರ ನಮ್ಮಮ್ಮ ಇಂಟ್ರೊಡ್ಯೂಸ್ ಮಾಡ್ತಾವ್ರೆ. ಟ್ರೈನ್ ಹೋಮ್. ಪಪ್ಪ ನೀವೇನ್ ಇಂಟ್ರೊಡ್ಯೂಸ್ ಮಾಡ್ತೀರಾ? ಪಪ್ಪ ಇಂಟ್ರೊಡ್ಯೂಸ್ ಮಾಡಿರೋದನ್ನ ಅವರು ಯುಟಿಲೈಸ್ ಮಾಡ್ಕೊಂತಾರೆ. ಸರಿ, ನೀನ್ ಹಿಂಗ್ ಕುತ್ಕೊಂಡ್ರೆ ಹೆಂಗ್ ನೋಡಕ್ ಹೋಗೋದು? ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಪ್ರೊಫೆಷನಲ್ ಬೀಯಿಂಗ್ ಅ ಯೂಟ್ಯೂಬರ್, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ವಿ ಹ್ಯಾವ್ ಟು ಪುಟ್ ಲಾಟ್ ಆಫ್ ಎಫರ್ಟ್ಸ್, ಬಟ್ ದೇರ್ ಇಸ್ 0 views. ಬಟ್ ಸ್ಟಿಲ್ ವಿ ಆರ್ ನಾಟ್ ಲೂಸಿಂಗ್ ಅವರ್ ಹೋಪ್ಸ್ ಅಂಡ್ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ಈ ತರ ಯೂಟ್ಯೂಬರ್ ಒಬ್ರು ಮನೆಯಲ್ಲಿದ್ರೆ ನಂತರ ಯೂಟ್ಯೂಬರ್ ನೋಡಿ, ವಿಡಿಯೋಸ್ ಮಾಡ್ತೀನಿ, ಎಡಿಟು ಮಾಡಲ್ಲ, ಪೋಸ್ಟ್ ಮಾಡಲ್ಲ. Consistency is important, bro. Consistency. Without consistency, you cannot grow. ಯಪ್ಪ, ಬ್ರೋ ಏನ್ ರೈಮಿಂಗು ಗೈಸ್. ಏ ಕೊಳಕ್ ನನ್ನ ಮಗನೇ, ಹೋಗ ಸ್ನಾನ ಮಾಡಕ್ಕೆ. ಯಪ್ಪ ದೇವಡಾ. ಅಮ್ಮ ಓಯ್ என்னடி பண்றாங்க? அச்சோ. என்ன 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 ಬಿಡಲ್ಲ 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 ಬಿಡಲ್ಲ. ವಾಟ್ ಇಸ್ ದಟ್ ಅಚ್ಯುತಾ? ವಾಟ್ ಆರ್ ಯು ಡೂಯಿಂಗ್ ಅಚ್ಚು? ಬಂದೆ ಇರಿ ಗೈಸ್, ಇವನ್ನ ನೋಡ್ತಾ ಇರಿ. ಛೀ ಕೊಳಕ. ಏನು ಏನ್ ನಿಂದೇನು? ವಾಕ್ ಪ್ಯಾಡ್ ಇದಿಡಕ್ ತರ್ಸಿರೋದು. ನೀನ್ ಅದನ್ನ ಯೂಸ್ ಮಾಡ್ತಾ ಇಲ್ಲ, ನಾನು ಅದನ್ನ ಯುಟಿಲೈಸ್ ಮಾಡ್ತಾ ಇದ್ದೀನಿ. ನೀನ್ ಯೂಸ್ ಮಾಡು ಅದನ್ನ, ನಾನು ಅದ್ರ ಮೇಲೆ ಏನು ಇಡಲ್ಲ. ಸಿ ಹೌ ಐ ಲುಕ್. ಹೀರೋಯಿನ್ಗೂ ಕಮ್ಮಿ ಇಲ್ಲ. ನಾವು ಸ್ವಲ್ಪ ಬಾಡಿ ಎಲ್ಲ ನೀಟಾಗಿ ಎಲ್ಲ ಮಾಡಿದ್ರೆ. ಇಲ್ಲಿ ನೋಡಿ ಗೈಸ್, ಇನ್ನೊಂದು ಮೋಹಕತ್ತಾರೆ, ರಮ್ಯಾ ನಮ್ಮ ಮನೆಯಲ್ಲೇ ಇದ್ದಾರೆ. ಥ್ಯಾಂಕ್ ಯು ಫಾರ್ ಯೋರ್ ಕಾಂಪ್ಲಿಮೆಂಟ್ಸ್. ಐ ಲವ್ಡ್ ಇಟ್. ಅಷ್ಟು ಸುಸ್ತಾಗೋಯ್ತು, ಕೂದಲು ಮಾತ್ರ ಹೆಂಗಾಯ್ತು. ಅಯ್ಯ ಇವಾಗಲೇ ಒಂದೊಂದು. ಅಮ್ಮ ನಿನ್ ಮಗಂಗ ಅದ್ ಯಾವ್ದೋ ಕಾಯಿಲೆ ಐತೆ ನೋಡಮ್ಮ, ಇಲ್ಲಿ ನೋಡು, ಅಲ್ಲಿ ನೋಡಲಿ. ಏಯ್ ಛೀ, ಏನೋ ಅದು, ಹೋಗೋ ರೆಡಿಯಾಗಿ ಹೋಗೋ. ನಿನ್ ಗಡ್ಡ ಬಂದಿಲ್ಲ, ಹೋಗ್ ಗಡ್ಡ ಬಂದ್ಮೇಲೆ ಮಾಡುವಂತೆ ಹೋಗು. ಗಡ್ಡ ಬಂದಾಗ ಅವ್ರು ಯಾರು ಮಾಡಲ್ಲ, ಗಡ್ಡ ಬಂದಿರೋರು ಯಾರು ಆತರ ಮಾಡಲ್ಲ, ಚಿಕ್ಕ ಮಕ್ಳೇ ಆತರ ಮಾಡೋದು. ಪಪ್ಪ ಇಲ್ಲಿ ನೋಡಿ, ಪಪ್ಪ ನಿಮ್ ಮಗಂಗೆ ಯಾವ್ದೋ ಕಾಯಿಲೆ ಬಂದೈತೆ. ಏಯ್ Hi guys, welcome back to my channel. So editing ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ, ಲೇಟ್ ಆಗ್ತಾ ಇದೆ. ಸೊ ನೋಡಿ ಟೈಮ್ ತೋರಿಸ್ತೀನಿ ಬನ್ನಿ. 11:52. ಓಕೆನಾ? ಬೆಳಗ್ಗೆಯಿಂದ ಅಪ್ಲೋಡ್ ಮಾಡಕ್ಕಂತ ಟ್ರೈ ಮಾಡ್ತಾ ಇದೀನಿ, ಆಗ್ಲಿಲ್ಲ. ವಿಡಿಯೋ ಮಧ್ಯದಲ್ಲಿ ಏನೇನೋ ಸ್ಟಕ್ ಆಗೋಯ್ತು. ಮತ್ತೆ ತಿರ್ಗಾ ಅದನ್ನ ವಾಪಸ್ ಮಾಡ್ಕೊಂಡು ವಿಡಿಯೋ ಎಡಿಟ್ ಮಾಡಿ ಇವಾಗ ಪೋಸ್ಟ್ ಮಾಡ್ತಿದೀನಿ. ಬೆಳಿಗ್ಗೆ ಎಲ್ಲ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿದೆ. ಅಂಡ್ ಇವತ್ತು ಹೊರಗಡೆ ಹೋಗ್ತಾ ಇದೀವಿ. ಸೊ ಇದು 11:45ಗೆ, ಎವ್ರಿ ಡೇ 11:45ಗೆ ಬರೋದು.
ಇದು ಇವತ್ ಬರೋತೋ ಇಲ್ವೋ ಗೊತ್ತಿಲ್ಲ. 11:45 ಇಲ್ಲ ಅಂದ್ರು ಬೇರೆ ಟೈಮಿಗ್ ಬರ್ಬೋದು. ಗೈಸ್ ಇವಳು ಅವಾಗಿದ್ದ ತಿಂತಾನೆ ಇದ್ದಾಳೆ, ತುಂಬಾ ತಲೆ ತಿಂತಾ ಇದ್ದಾಳೆ. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ, ಓಲೆ ಹಾಕೋಬೇಕು. ಸೊ ಇವತ್ತು ಹೊರಗಡೆ ಹೋಗ್ತಾ ಇದೀವಿ, ಎಲ್ಲೋ ಹೊರಗಡೆ ಹೋಗ್ತಾ ಇದೀವಿ ಅಂತ ಹೇಳಿ ಸರ್ಪ್ರೈಸ್ ಆಲ್ರೆಡಿ ತಮ್ನೆಲ್ ಅಲ್ಲಿ ನೋಡಿರ್ತೀರಾ. ಸೊ ಎಸ್ ಹೌದು, ನಮ್ಗೂ ಸಾಕಾಗೋಗ್ಬಿಟ್ಟಿದೆ. ಸೊ 3 ಜನ ಇದೀವಲ್ಲ, 3 ಜನ ಎಲ್ಲಾರು ಹೊರಗಡೆ ಹೋಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂಡ್ ಒಟ್ಟಿಗೆ ಹೋಗ್ಬೇಕು, ಎಲ್ಲಾರ ಹೋಗ್ಬೇಕು, ಏನಾರ ಪ್ಲಾನ್ ಮಾಡ್ಬೇಕು, ಔಟಿಂಗ್ ಹೋಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಸೊ ಅದಕ್ಕೋಸ್ಕರ ಒಂದು ಗಾಡಿ ತುಂಬಾ ದಿವಸದಿಂದ ಅನ್ಕೊಂಡಿದ್ವಿ, ಒಂದ್ ಗಾಡಿನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿ. ಸೊ ಯಾವ ಗಾಡಿ ಯಾವ್ದಾದ್ರು ಸಜೆಸ್ಟ್ ಮಾಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಸಜೆಸ್ಟ್ ಮಾಡಿ. ನಾವು ಕೂಡ ಇವಾಗ ನೋಡಕ್ ಹೋಗ್ತಾ ಇದೀವಿ. ಸೊ ಆಲ್ರೆಡಿ ಸ್ವಲ್ಪ ಜನ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ. ಸಿಕ್ತು ಅಂತಂದ್ರೆ ತಗೊಂಡೇ ಬಂದ್ಬಿಡ್ತೀವಿ. ಹೆಂಗೆ ಏನು ಹೇಳಕ್ ಆಗಲ್ಲ. ಸೊ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ, ಅದಿನ್ನು ಅಪ್ಲೋಡ್ ಅಲ್ಲಿ ಆಗ್ತಾ ಇದೆ. ಇವಾಗ ಆಲ್ರೆಡಿ 11 o'clock ಆಗಿದೆ. ಸೊ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಎಸ್ ಆಗಿದೆ. ಓಕೆ, ನಾನು ಇವಾಗ ನೋಡ್ಬೋದು ಆರಾಮಾಗಿ. ಯಾಕಂದ್ರೆ ಆಲ್ ದ 365 days ವಿಡಿಯೋ ಹಾಕ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲೇ ಹಾಕ್ತಾ ಇದೀನಿ ಗೈಸ್. ಸೀರಿಯಸ್ಲಿ. ಎಸ್ ಓಕೆ ಆಯ್ತು. ಎಸ್ ಮಾಮೂಲಿ ಸಿಗ್ತೀನಿ. ನೋಡಿ ಗೈಸ್, ಅವಾಗಿಂದ ಎಷ್ಟೊತ್ ನಿಂತ್ಕೊಂಡಿದ್ದಾಳೆ ಕನ್ನಡಿ ಮುಂದೆ ಅಂತಂದ್ರೆ, ಎಷ್ಟು ಅಂತ ಹೇಳೋಣ. ನಿಂತೇ ಇರ್ತಾಳೆ, ಇಲ್ಲ ಅಂತಂದ್ರೆ ಅದ್ ಹೆಂಗ್ ರೆಡಿ ಆಗ್ತಿರ್ತಾಳೆ ಗೊತ್ತಾ, ಒಂಥರ ಇರ್ತಾಳೆ ನೋಡೋದಿಕ್ಕೆ. ಸಾಕು ಬಾ, ಚೆನ್ನಾಗಿದ್ಯಾ ಬಾಮ್ಮ. ಓಕೆ ಆಯ್ತಾ, ತಿಂದ್ಬಿಡ ಹಂಗೆ ಲಿಪ್ಸ್ಟಿಕ್ ನ. ತಿನ್ನು, ನಂಗ್ ಬೇಡ, ನಡಿ ಬೇಗ. ನೀನ್ ಸ್ನಾನ ಮಾಡಿಲ್ಲ, ನೀನ್ ಸ್ನಾನ ಮಾಡಿಲ್ಲ ಅನ್ನೋದು ನನ್ ತಪ್ಪ. ಸ್ನಾನ ಮಾಡೋದು ಏನ ಖುಷಿ ಪಡು ಅಂದೆ. ಏನಕ್ಕೆ? ಎಷ್ಟು ಚೆನ್ನಾಗಿರೋ ಮಗಳಿದ್ದಾಳೆ ನಿನ್ಗೆ. ಖುಷಿ ಪಡು, ನಾನು ಎಷ್ಟು ಚೆನ್ನಾಗಿರೋ ಮಗಳು. ಅಯ್ಯಯ್ಯೋ ಪಾಪ. ಸೊ ಗೈಸ್ ಇವಾಗ ಮನೆಗ್ ಬಂದ್ವಿ ಅಂಡ್ ಹೋಗಿ ನೋಡ್ಕೊಂಡ್ ಬಂದಿದ್ವಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇವಳು ನೋಡಿದ್ರೆ ವ್ಲಾಗ್ ಮಾಡ್ತಿದ್ದಾಳೆ, ಬರೀ ಅರ್ಧಂಬರ್ಧ ವ್ಲಾಗ್ ಅಷ್ಟೇನೆ. ಅದು ವ್ಲಾಗ್ ಸ್ಟಾರ್ಟ್ ಆಗಿಲ್ಲ, ವ್ಲಾಗ್ ಎಂಡ್ ಆಗಿಲ್ಲ. ಸುಮ್ನೆ ಮೊಬೈಲ್ ಇಟ್ಕೊಂಡು ವ್ಲಾಗ್ ಮಾಡ್ತಾ ಇರೋದಷ್ಟೇನೆ. ಆದ್ರೆ ಏನಕ್ಕೂ ಇಲ್ಲ ಅಷ್ಟೇ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇಲ್ಲ. ಏನ್ ಮಾಡೋದು, ಹೇಳ್ತಾ ಇದೀನಿ ಏನಾದ್ರು ಒಂದ್ ನೋಡ್ಕೊಂಡ್ ವ್ಲಾಗ್ ಮಾಡಿ ಹಾಕು ಅಂತ. ಎಸ್ ಹೋಗಿ ನೋಡ್ಕೊಂಡ್ ಬಂದಿದೀವಿ, ನೋಡ್ಕೊಂಡು ಮಾತಾಡ್ಕೊಂಡ್ ಬಂದಿದೀವಿ. ಇನ್ನೊಂದೆರಡ್ ಕಡೆ ನೋಡ್ತೀವಿ ಯಾವ್ದು ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಬೇಕೇ ಬೇಕು, ಯಾಕಂದ್ರೆ ನಾವು 3 ಜನ ಇದೀವಿ. ಸೊ 3 ಜನದಲ್ಲಿ ಲೈಕ್ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಆಗಲ್ಲ, ಟ್ರಿಬಲ್ ರೈಡಿಂಗ್ ಅಂತೂ ಆಗಲ್ಲ. ಸೊ ಇಟ್ ಇಸ್ ನಾಟ್ ಸೇಫ್. ಇಬ್ರು ಹೋಗೋದು ಒಂದ್ ಗಾಡಿನಲ್ಲಿ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನೊಂದ್ ಗಾಡಿ ಬೇಕೇ ಬೇಕು, ಬಿಕಾಸ್ ತ್ರಿಷಾ ಡ್ಯೂಟಿಗೆ ಹೋಗ್ತಿರ್ತಾಳೆ. ನನ್ಗೆ ಇಲ್ಲೇನಾದ್ರೂ ತರೋದಿಕ್ಕೆ ಬೇಕು ಅಂತಂದ್ರೆ ನಾನು ಯೂಶಲಿ ವಾಕ್ ಹೋಗ್ತೀನಿ, ನನ್ಗೇನ್ ಅಷ್ಟು ನೆಸೆಸಿಟಿ ಇರಲ್ಲ. ವಾರಕ್ಕೊಂದ್ಸತಿ ಏನ್ ಬೇಕೋ ಗ್ರಾಸರೀಸ್, ವೆಜಿಟೇಬಲ್ಸ್ ಅದೆಲ್ಲ ತಗೊಂಡ್ ಬಂದಿರ್ತೀನಿ. ಸೊ 15 days ಮಂತ್ಲಿ ಒನ್ಸ್ ನಾನು ಗ್ರಾಸರಿ ತರ್ತೀನಿ, ಬಟ್ ವೆಜಿಟೇಬಲ್ಸ್ ಎಲ್ಲ ವೀಕ್ಲಿ. ಸಮ್ ಟೈಮ್ಸ್ ಏನಾದ್ರು ಬೇಕಿತ್ತು ಅಂದ್ರೆ ಮಧ್ಯದಲ್ಲಿ ಹೋಗಿ ತಗೊಂಡ್ ಬರ್ತೀನಿ. ಗೈಸ್ ಇವ್ರ ಅನ್ನಕ್ಕೆ ಇಡೋ ಅಂದ್ರೆ ಕೋಪ ಮಾಡ್ಕೊಂತಾರೆ ಗೈಸ್. ನೋಡಿ ಇವ್ರು ಕೋಪ ಮಾಡ್ಕೊಂಡ್ರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಗೊತ್ತಾ. ಒಂದ್ ಅನ್ನಕ್ಕೆ ಇಡೋದಿಕ್ಕೆ ಕೋಪ ಮಾಡ್ಕೊಳ್ಳೋದು ನೋಡಿ, ಯಾವ ಆಂಗಲ್ ಅಲ್ಲಿ ಕೋಪ ಮಾಡ್ಕೊಂಡಿದ್ದೀನಿ. ಎದ್ದಿ ಥಬಾ ಥಬಾ ಠುಮಾ ಠಮಾ ಅಂತ ಮಾಡ್ತಾರೆ ಗೈಸ್. ನೀವು ಹೀಗೆ ಮಾಡ್ತಾರಾ ನಿಮ್ ಮನೆಯಲ್ಲಿ ಮಕ್ಳು? ಸ್ವಲ್ಪ ಹೇಳಿ, ಕಮೆಂಟ್ ಮಾಡಿ. ನನ್ನಿಂದ ಕಲ್ತಿದ್ಯಾ? ಯಾಕೆ ನನ್ನಿಂದ ಹಾರ್ಡ್ ಕೆಲ್ಸ ಕಲ್ತಿಲ್ಲ? ಎಲ್ಲ ಯಾಕೆ ಕಲ್ತಿಲ್ಲ? ನಮ್ಮಿಂದ ಯಾಕೆ ನೆಗೆಟಿವ್ ಜಾಸ್ತಿ ಅಟ್ರಾಕ್ಟ್ ಆಗೋದು? ನೆಗೆಟಿವ್ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಹಂಗಾದ್ರೆ ನೆಗೆಟಿವ್ ಕಲ್ತ್ಕೊಂಡ್ಬಿಡು. ಗೈಸ್ ನಡಿ ಕ್ಯಾಮ್ರಾ ಇದೆ, ವಿಡಿಯೋ ಇದೆ ಅಂತ. ನಿನಗ್ ಬುದ್ಧಿ ಇದೆ ತಾನೆ ನೆಗೆಟಿವ್ ಅಟ್ರಾಕ್ಟ್ ಆಗತ್ತೆ ಅಂತ? ನಿಂಗೆಲ್ಲ ಗೊತ್ತಿಲ್ಲ. ನಿಂಗ್ ಬುದ್ಧಿ ಇದೆ ತಾನೆ ನೆಗೆಟಿವ್ ಅಟ್ರಾಕ್ಟ್ ಆಗತ್ತೆ ಅಂತ? ಯಾಕೆ ಅದನ್ನ ನೆಗೆಟಿವ್ ನ ಪಾಸಿಟಿವ್ ಆಗಿ ಥಿಂಕಿಂಗ್ ಅಲ್ಲಿ ಕನ್ವರ್ಟ್ ಮಾಡ್ಬಾರ್ದು ಹೇಳಿ? ನೆಗೆಟಿವ್ ಇದೆ, ನೆಗೆಟಿವ್ ಬೇಗ ಅಟ್ರಾಕ್ಟ್ ಆಗುತ್ತೆ. ಪಾಸಿಟಿವ್ ಆಗಿ ಯಾಕೆ ಮಾಡ್ಬಾರ್ದು? ಓಕೆ ನೋಡಿ ಗೈಸ್, ಹೇಳಿದ್ರೆ ಹೆಂಗ್ ಮಾಡ್ತಾಳೆ ಅಂತ ಹೇಳಿ. ಹ್ಯಾಪನ್ಸ್, ಎಲ್ಲಾರ ಮನೇಲಿ ಹ್ಯಾಪನ್ಸ್. ಮತ್ತೆ ತ್ರಿಷಾ, ಹೇಗ್ ಅನ್ಸ್ತಿದೆ ನಿಮ್ಗೆ? ನಿಮ್ ವರ್ಕ್ ಫೀಲ್ಡ್ ಹೇಗ್ ಅನ್ಸ್ತಿದೆ? ಚೆನ್ನಾಗಿ ಚೆನ್ನಾಗ್ ಆಯ್ತಾ?
ಚೆನ್ನಾಗೈತಾ? ಏನ್ ಚೆನ್ನಾಗೈತೆ? ಹಾ ಏನ್ ಚೆನ್ನಾಗೈತೆ? ನಿಮ್ ಮೈಕು ನಮ್ಮ ಮೈಕ್ ಚೆನ್ನಾಗಿದೆ, ಆಮೇಲೆ ಇನ್ನೇನ್ ಚೆನ್ನಾಗಿದೆ ಹೇಳಿ. ನೀವು ನಾನ್ ಚೆನ್ನಾಗಿದ್ದೀನಿ, ಆಮೇಲೆ ನಾನು ಹಾ ನನ್ಕಿನ್ನ ಚೆನ್ನಾಗಿದ್ದೀನಿ ಯಾವ್ದು ಇಲ್ಲ ಏನ್ ಚೆನ್ನಾಗಿಲ್ಲ ನಿಮ್ಗಿಂತ? ನನ್ಕಿನ್ನ ಚೆನ್ನಾಗಿದ್ವಿ ಹಾ ನನ್ಕಿನ್ನ ಚೆನ್ನಾಗಿದ್ದೀನಿ ಯಾವ್ದು ಹಾ ಆಮೇಲೆ ಹಂಗೆ ಸ್ವಲ್ಪ ಪಾತ್ರೆ ಜೋಡಿಸ್ಬಿಡಿ. ನಿದ್ದೆ ಬರ್ಬೇಕು ನಿದ್ದೆನಾ? ನಿದ್ದೆ ರಾಣಿ, ಸ್ಲೀಪಿಂಗ್ ಬ್ಯೂಟಿ. ಅದಕ್ಕೆ ತಾನೇ ಸ್ಲೀಪಿಂಗ್ ಬ್ಯೂಟಿ ಸ್ಲೀಪಿಂಗ್ ಮಾಡ್ಬೇಕು ಸ್ಲೀಪಿಂಗ್ ಮಲ್ಕೊಂಡ್ಲು ಗೈಸ್, ದಬಾಕೊಂಡ್ಬಿಟ್ಲು. ಮುಗೀತ್ ಕೆಲ್ಸ. ಇನ್ನೇನ್ ಕೆಲ್ಸ ಹೇಳಿ? ಏನು ಮಾಡಲ್ಲ, ಸುಮ್ನೆ ದಬಾಕೊಳ್ಳೋದಷ್ಟೇನೆ. ಏನು ಕೆಲ್ಸನ ಮಾಡಿಲ್ಲ ಗೈಸ್ ಮಲ್ಕ, ಚಾಚಿ ಮಾಡಮ್ಮ. ಲಾಲಿ ಹಣ್ಣು ಲಾಲಿ ಆಡ್ಲಾ? ಯಾವ ಲಾಲಿ ಆಡ್ಲಿ? ಅಮ್ಮ ಮಾಡ್ತೀನಿ ಅಮ್ಮ ಮಾಡ್ತಿತ್ತಲ್ಲ. ಆಮೇಲೆ ಇನ್ನೇನಾದ್ರು ಹೇಳ್ಬೇಕಾ? ಬೇಡ್ವಾ? ಸರಿ, ನಿನ್ ಚಿಕ್ಕ ಮಗು ಅಲ್ಲ, ಯಾಕೆ ಸುಮ್ನೆ ನಿಂಗೆ ಗಾಡಿ ಗೀಡಿ ಎಲ್ಲ? ನೀನೇ ತಗೋ, ನೀನೇ EMI ಕಟ್ಕೊ. ನಾನೇ ತಗೊಳ್ಲಾ? ನೀನೇ ತಗೋ, ಹಾ. ನೀನೇ EMI ಕಟ್ಕೊ. ನಾನೇ EMI ಏನು ಕಟ್ಬೇಕು? ಯಾಕೆ ನೀನ್ EMI ಕಟ್ಟಕ ಆಗಲ್ವಾ? ನೀನ್ ಚಿಕ್ಕ ಮಗು. ಇವಾಗ ಹೇಳಿದ್ದು ಸರಿ ಆಯ್ತು, ಇವಾಗ ನೀನೇನು ಕೆಲ್ಸಕ್ಕೆ ಹೋಗೋದ್ ಬಿಟ್ಬಿಡು, ಹೋಗ್ಲಿ ಚಿಕ್ಕ ಮಗು. ಆಯ್ತು ಬಿಡ್ತೀನಿ. ಆಯ್ತು ಬಿಡ್ತೀನಿ. ನಿನ್ ಸ್ಕೂಲಿಗೆ ಸೇರಿಸ್ತೀನಿ. ಆಯ್ತು. ಸ್ಕೂಲಿಗೆ ಸೇರ್ಸಿದ್ರೆ ಏನ್ ಗೊತ್ತಾ ಗೈಸ್, ಇವಳು 2 ಡೋರ್ ಇತ್ತು, ಓಕೆನಾ? ಈ ಡೋರ್ ಅಲ್ಲಿ ನಾನ್ ನಿಂತ್ಕೊಂಡು ವೇಟ್ ಮಾಡ್ತಿದ್ರೆ ಗೇಟು, ಆ ಕಡೆ ಗೇಟ್ ಇಂದ ಓಡ್ ಬಂದ್ಬಿಟ್ಟು ಅಮ್ಮೆ ಐ ಅನ್ನೋಳು. ಇವಳು ಮಾತ್ರ ಅಷ್ಟಿಷ್ಟಲ್ಲ ನನ್ಗೆ ಕಾಟ ಕೊಟ್ಟಿರೋದು. ಅಯ್ಯೋ ದೇವ್ರ. ಕಾರ್ಡ್ ನನ್ನ ಹತ್ರ ಐತಿ, ನಾವು ಒಪ್ಪಿನ ಆಫೀಸಿಗೆ ಅಂತ ಅನ್ಸತಿ ಎಂಟ್ರಿ ಕೊಡ್ಲಾ? ಹೋಗು. ಆ ಕಾರ್ಡ್ ಎಲ್ಲ ತೋರ್ಸ್ಬಾರ್ದು. ಕಾರ್ಡ್ ತೋರ್ಸೇ ಇಲ್ಲ ನಾನು. ನೋಡಿ ಕಾರ್ಡ್ ಅದನ್ನ ತೋರ್ಸ್ಬಾರ್ದು, ಅದ್ರ ಲೋಗೋ ನೋಡಿದ್ರೆ ಗೊತ್ತಾಗ್ತದೆ. ನೋಡ್ಲಿ ಏನ್ ನೋಡ್ಲಿ ಇವ್ರು? ಮುಖ ನೋಡಿ ಹೆಂಗಿದೆ ಮುಖ. 4 ಬಿಡ್ಬೇಕು ಅನ್ಸ್ತಾ ಇದೆ ನನ್ಗಂತೂ. ಹಂಗೇನೆ ನಿನ್ ನೋಡ್ರೆ ಹೊಡಿಬೇಕು ಅನ್ಸ್ತದೆ, ಚೆಚ್ಬೇಕು ಅನ್ಸ್ತಿದೆ. ಚೆಚ್ಚಿ ಬಿಸಾಕ್ಬಿಡ್ಬೇಕು ಅನ್ಸ್ತದೆ. ಫೈನಲಿ ಈಗ ಶೋರೂಮ್ ಗೆ ಬಂದಿದ್ದೀವಿ. ಖುಷಿ ಖುಷಿ. ಬಿಕಾಸ್ ಅದು ಮುಂದೆ ಇರುತ್ತಲ್ಲ, ಯೂಶಲಿ ಇರುತ್ತೆ ಅಲ್ಲ. ಏನಕ್ಕೆ ಕೇಕು? ಇಟ್ಟು ತಗೊಂಬಂದ್ ನಾವೇ ಮಾಡೋಣ ಬಾರ. ನೀ ಸುಂದಿರಮ್ಮ. ಕಂಟಿನ್ಯೂ ಬೇಡ, ಬೇಬಿ ಲಿಸರ್ಡ್ ಹೋಗ್ತಾ ಇದೆ. ಬೇಬಿ ಲಿಸರ್ಡ್ ಹೋಗ್ಲಿ, ಸುಮ್ಮನೆ ಇರೋ, ಹೋಗ್ಲಿ ಅದು. ಏನಲ್ಲ ಸೇವರ್ ಅದು ಬೇಬಿ ಲಿಸರ್ಡ್ ಅಮ್ಮ. ನಿನ್ ಮಗ ತೊಡೆ ಹೊಡ್ಕೋತಿದ್ದಲ್ಲ, ಹೊಡ್ಕೊ. ತೊಡೆ ಹೊಡಿ ಬಾ, ನಿನ್ ಪೌರುಷ ತೋರ್ಸು ಬಾ. ತೊಡೆ ತೊಡೆ ತೊಡೆ, ಕೈಯಲ್ಲ ತೊಡೆ. ತೊಡೆ ಹೊಡಿ, ಪಕ್ಷಿ ಮಾಡೋದು. ತೊಡೆ ಹೊಡಿ. ತೊಡೆ ಹೊಡ್ಕೋತಿದ್ದಲ್ಲ, ಅದನ್ನ ನೋಡಿ ತೋರ್ಸು. ಇನ್ನು ಜೋರಾಗಿ ಹೊಡ್ಕೊ, ಇನ್ನು ಜೋರಾಗಿ ಹೊಡ್ಕೊ. ಬಲ್ಗಡೆಗೆ ನೋವಾಗೋಯ್ತಾ? ಬಲ್ಗಡೆಗೆ ಗೈಸ್, ಎಲ್ಲಾ ತಮ್ಮಂದಿರ್ ಮನೆ ಅಥವಾ ಯಾವ್ದೇ ಹುಡ್ಗ ಇರೋ ಮನೆಯಲ್ಲಿ ಇದೊಂದ್ ಇದ್ದೇ ಇರುತ್ತೆ. ಹೆಂಗೆ ಹಿಂಗ್ ಮಾಡು, ಹಿಂಗ್ ಮಾಡ್ತಿದ್ದಲ್ಲ. ಈ ಈ ಕಾಯಿಲೆ ಎಲ್ಲಾ ಮನೆಯಲ್ಲಿ ಇರುತ್ತಲ್ಲ. ಯಾವ್ದೇ ಹುಡುಗ ಇದ್ರೂನು ಆ ಹುಡುಗರ ಮನೆಯಲ್ಲಿ ಕಾಯಿಲೆ ಇರುತ್ತಲ್ಲ. ಮಾಡಪ್ಪ ಕಂದ, ಮಾಡು. ನೋಡಿ, ಇದೇ ಕಾಯಿಲೆ. ಇದು ಯಾವ್ದೋ ಕಿತ್ತೋಗಿರೋ ಕಾಯಿಲೆ ಇದು. ನಾನಿಲ್ಲಿ ತ್ರಿಷಾ ಹತ್ರ ಬಂದಿದ್ದೀನಿ. ಮಿಸ್ ತ್ರಿಷಾ ಅವರೇ, ನಿಮ್ಗೆ ಲೈಕ್ ಏನಕ್ಕೆ ಗಾಡಿ ಇಂಪಾರ್ಟೆಂಟ್? ಗಾಡಿ ಮನುಷ್ಯನ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಿ. ಬಾಡಿ ಎಲ್ಲ ಗಾಡಿ ನಿಮ್ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳ್ತಾ ಇದ್ದೀನಿ. ಇದಕ್ಕೆ ನೋಡಿ, ನಾಯಿ ನೋಡಿ ಏನ್ ಮಾಡುತ್ತೆ. ಆಯ್ತಾ, ಹೇಳಿ ಎಷ್ಟು ಇಂಪಾರ್ಟೆಂಟ್ ಅಂತ. ತುಂಬಾ ಇಂಪಾರ್ಟೆಂಟ್. ಅದೇ ತುಂಬಾ, ಅದೇ ಏನಕ್ಕೆ ಇಂಪಾರ್ಟೆಂಟ್, ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ.
ತುಂಬಾ ಇಂಪಾರ್ಟೆಂಟ್. ಸರಿ, ಏನ್ ಎಷ್ಟು ಇಂಪಾರ್ಟೆಂಟ್, ಏನಕ್ ಬೇಕು ಗಾಡಿ? ಗಾಡಿ ಇಲ್ದೆ ಜೀವನ ಇಲ್ವಾ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿ. ಗಾಡಿ ಇಲ್ದೆ ಜೀವನ ಇಲ್ಲ ಅಂತ ಏನಿಲ್ಲ, ಬಟ್ ಒಂದು ಕೆಲ್ಸಕ್ಕೆ ಗಾಡಿ ಡಿಪೆಂಡೆನ್ಸಿ ಇದೆ ಅಂತ ಅಂದ್ರೆ ಎಷ್ಟು ಮುಖ್ಯ. it's ಇವತ್ತು really ಗಾಡಿ very ಪರ್ಚೇಸ್ important. ಮಾಡಕ್ಕೆ ಅಂತ ಹೋಗಿದ್ವಲ್ಲ, Purchase ಮಾಡಿಲ್ಲ, ಬಟ್ ಪರ್ಚೇಸ್ ಮಾಡಿಲ್ಲ. ಹೌದು, ನೋಡ್ತಾ ಇದೀವಿ ನಾವು ಇನ್ನೂನು. ಎಷ್ಟು ಇಂಪಾರ್ಟೆಂಟ್ ಒಂದ್ ಮನುಷ್ಯನ್ಗೆ. ಅದನ್ನೇ ಹೇಳ್ತಿದೀನಲ್ಲ, ಗಾಡಿ ಇಲ್ದೆ ಜೀವನ ಇಲ್ಲ ಅಂತ ಏನಿಲ್ಲ. ಗಾಡಿ ಡಿಪೆಂಡೆನ್ಸಿ ಒಂದ್ ಕೆಲ್ಸದ ಮೇಲೆ ಇದೆ ಅಂತ ಅಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವ್ ಏನೇ ಮಾಡ್ಬೇಕು, ಏನೇ ತರ್ಬೇಕು, ಇವಾಗ ಅದ್ ಹೆಂಗೆ ಅಂತಂದ್ರೆ ರಿಲೇ ಆಗ್ಬಿಟ್ಟಿದೀವಿ ನಾವು. ಆಲ್ರೆಡಿ ನಮ್ಮ ಹತ್ರ ಒಂದು ಗಾಡಿ ಇದೆ, ಸೊ ಅದ್ರ ಮೇಲೆ ರಿಲೇ ಸೊ ಆಗಿದೀವಿ. ನೀವ್ ಹೇಳ್ತಾ ಇದೀರಾ ಹತ್ತತ್ರ ಆದ್ರೆ ನಡ್ಕೊಂಡ್ ಹೋಗ್ಬೋದು, ದೂರಕ್ಕೆಲ್ಲ ಬೇಕಾಗುತ್ತೆ, ಅವಶ್ಯಕತೆ ಇದೆ. ಅಂಡ್ ಅದು ಪ್ರೊಫೆಷನಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೆಲ್ಲ ಹೇಳ್ಬೇಕು ನೀವೆಲ್ಲ, ನಾವೇ ಹೇಳ್ಕೊಡ್ಬೇಕು ಅಂತಂದ್ರೆ ಹೆಂಗೆ? ನೀವೆಲ್ಲ ಜೆನ್ಜಿ ಅವರು, ಸಾರಿ ಜೆನ್ಜಿ. ಸರಿ, ಹೇಳಿ. ಇಲ್ಲ ಎಲ್ಲ ನೀವೇ ಹೇಳಿದ್ರಲ್ಲ. ನಾವೇ ಹೇಳಿದ್ವಲ್ಲ, ನಾವ್ ಕೇಳ್ತಾ ಇರೋದಕ್ ನೀವ್ ಹೇಳಿಲ್ವಲ್ಲ ಬದಲಾಗಿ ಉತ್ತರಗಳು. ಸೊ ಅದಕ್ಕೆ ನಾವು ಬೇರೆ ಇನ್ನೇನಾದ್ರು ಹೇಳೋದಿದ್ಯಾ? ಸೊ ದೂರ ಹೋಗ್ಬೇಕಾದ್ರೆ ತುಂಬಾ ಅವಶ್ಯಕತೆ ಇದೆ. ಅಂಡ್ 3 ಜನ ಒಟ್ಟಿಗೆ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾವು ಗಾಡಿನ ತಗೊಳ್ತಾ ಇದೀವಿ. ಎಸ್, ಕರೆಕ್ಟ್. ಓಕೆ, ಎಸ್, ನೋಡಿದ್ರಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಗ್ಬೇಕು ಮತ್ತೆ ತಿರ್ಗಾ ಬೇರೆ ಶೋರೂಮ್ಸ್ ಗೆಲ್ಲ ಹೋಗ್ಬೇಕು, ನೋಡ್ಬೇಕು ಯಾವ್ದು ಗಾಡಿ ಚೆನ್ನಾಗಿದೆ. ಸೊ ಸಜೆಸ್ಟ್ ಮಾಡಿ. 1 ವರ್ಷದಿಂದ 2 ವರ್ಷದಿಂದ ತಗೋಬೇಕು ಅಂತ ಇದ್ದಿದ್ದು. ಆಕ್ಚುಲಿ ಅವಾಗೇನ್ ನೆಸೆಸಿಟಿ ಅಷ್ಟಿರ್ಲಿಲ್ಲ. ಸೊ ಇವಾಗ ಅದ್ರ ನೆಸೆಸಿಟಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಲಾಂಗ್ ಪ್ಲೇಸಸ್ಗೆಲ್ಲ ವಿಸಿಟ್ ಮಾಡ್ಬೇಕು, ಹೋಗ್ಬೇಕು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಜರ್ನಿನಲ್ಲಿ. ಅಂಡ್ ಎಸ್, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಯಾವ ಗಾಡಿ ಬೆಸ್ಟ್ ಇರತ್ತೆ ಅಂತ ಸಜೆಸ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಥ್ಯಾಂಕ್ ಯು.